ಯುದ್ಧದಿಂದಾಗಿ ನಮ್ಮ ರಾಜ್ಯದ ಅಕ್ಕಿ ವ್ಯವಹಾರಕ್ಕೆ ಈಗ ಬರಸಿಡಿಲು ಬಡಿದಂತಾಗಿದೆ. ನಮ್ಮ ರಾಜ್ಯದಿಂದ ಬೇರೆ ಬೇರೆ ದೇಶಗಳಿಗೆ ರಫ್ತಾಗ್ತಿದ್ದಂತ ಅಕ್ಕಿ ವ್ಯಾಪಾರ ಈಗ ಬಂದ್ ಆಗಿದೆ. ರಾಜ್ಯದಲ್ಲೂ ಕೂಡ ಈಗ ಅಕ್ಕಿಗೆ ಬೇಡಿಕೆ ಕಮ್ಮಿಯಾಗಿದೆ. ಹೀಗಾಗಿ ಸುಮಾರು 4,000 ಮಿಲ್ಗಳು ಬಂದಾಗುವ ಹಂತಕ್ಕೆ ಬಂದಿದ್ದಾವೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ನಡೀತಾ ಇದೆ. ಅದರ ಪರಿಣಾಮ ಏನಂತಂದ್ರೆ ಇವತ್ತು ಭಾರತದಲ್ಲೂ ಸಾಕಷ್ಟು ರೀತಿಯಂತ ಒಂದು ಪರಿಣಾಮ ಬೀರ್ತಾ ಇದೆ. ವಿವಿಧ ಉದ್ಯಮಗಳ ಮೇಲೆ ಒಂದು ಹೊಡೆತನ ಬಿದ್ದಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಕೊಪ್ಪಳ ಜಿಲ್ಲೆ ಗಂಗಾವತಿ ಭಾಗವನ್ನ ಭತ್ತದ ಕಣಜ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಈ ಒಂದು ಅಕ್ಕಿ ಮಿಲ್ ಏನು ಈಗ ಸದ್ಯ ಯುದ್ಧದ ಭೀತಿಯಿಂದ ಬಂದ್ ಆಗುವಂತಹ ಒಂದು ಆತಂಕದಲ್ಲಿದ್ದಾರೆ. ಸದ್ಯ ನಾನು ಗಂಗಾವತಿಯ ರೈಸ್ ಮಿಲ್ ಒಂದರಲ್ಲಿ ಇದ್ದೀನಿ. ಇಲ್ಲಿರುವಂತಹ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಏನು ಉತ್ಪಾದನೆ ಆದಂತಹ ಅಕ್ಕಿ ಅಕ್ಕಿಯನ್ನ ಹೊರಗಡೆ ದೇಶಕ್ಕೆ ಗಲ್ಫ್ ರಾಷ್ಟ್ರಗಳಿಗೆ ಏನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು, ಅದೆಲ್ಲವೂ ಕೂಡ ಸದ್ಯ ಸ್ಟಾಪ್ ಆಗಿದ್ದು ಇಲ್ಲಿರುವಂತಹ ಮಿಲ್ನ ಮಾಲೀಕರು, ಇಲ್ಲಿರುವಂತಹ ಕಾರ್ಮಿಕರು ಎಲ್ಲರೂ ಕೂಡ ಸಂಕಷ್ಟಕ್ಕೆ ಸಿಲುಕುವಂತಹ ಒಂದು ಪರಿಸ್ಥಿತಿ ಬಂದೊದಗಿಬಿಟ್ಟಿದೆ. ಕಳೆದ ಏನು ಯುದ್ಧ ಆರಂಭವಾದಂತಹ ದಿನಗಳಿಂದ ನಂತರದ ದಿನಗಳಲ್ಲಿ ಯಾವುದೇ ರೀತಿ ಇಲ್ಲಿಂದ ಹೊರಗಡೆಗೆ ದೇಶಕ್ಕೆ ಹೋಗ್ತಾ ಇದ್ದಂತಹ ಏನು ರೈಸ್ ಮಿಲ್ಗಳಿಂದ ಹೋಗ್ತಕ್ಕಂತಹ ಅಕ್ಕಿಯ ಪ್ರಮಾಣ ಅಂತೂ ಗಣನೀಯವಾಗಿ ಇಳಿದು ಹೋಗ್ಬಿಟ್ಟಿದೆ. ಹೀಗಾಗಿ ದೇಶದಲ್ಲಿ ಇಲ್ಲಿ ಸ್ಥಳೀಯವಾಗಿ ಕೂಡ ಮಾರಾಟ ಸಾಕಷ್ಟು ಕುಸಿತ ಕಂಡಿದ್ದು, ಏನು ಅಕ್ಕಿಯ ದರದಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸ ಆಗ್ತಾ ಇದೆ. ಹೀಗಾಗಿ ನಮಗೆ ಹೊರಗಡೆ ಈ ಒಂದು ಅಕ್ಕಿಯನ್ನ ಮಾರಾಟ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಒಂದು ಮಾತನ್ನ ಇಲ್ಲಿರುವಂತಹ ಏನು ರೈಸ್ ಮಿಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಈಗಾಗಲೇ ರೈಸ್ ಮಿಲ್ಗಳು ಕೂಡ ಉತ್ಪಾದನೆಯನ್ನು ಕೂಡ ಏನು ಕಡಿಮೆ ಮಾಡಿದೆ. ಅಂದ್ರೆ ಮುಂಚೆ ಯಾವ ರೀತಿ ಉತ್ಪಾದನೆಯನ್ನ ಮಾಡ್ತಾ ಇದ್ರು ಅದೆಲ್ಲವೂ ಕೂಡ ಸದ್ಯ ಸ್ಟಾಪ್ ಆಗಿದೆ. ನೀವು ನೋಡ್ತಾ ಇರಬಹುದು ಮಿಲ್ಗಳಲ್ಲಿ ಮಷಿನ್ ಗಳನ್ನು ಕೂಡ ಸ್ಟಾಪ್ ಮಾಡಿ ಅಂದ್ರೆ ಪ್ರೊಡಕ್ಷನ್ ಕೂಡ ಇಲ್ಲಿರುವಂತಹ ರೈಸ್ ಮಿಲ್ ಮಾಲೀಕರು ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಹೊರಗಡೆ ಹೋಗ್ತಕ್ಕಂತಹ ಅಕ್ಕಿ ಪ್ರಮಾಣ ಕಡಿಮೆ ಆಗಿದೆ. ಹೊರಗಡೆ ದೇಶಕ್ಕೆ ನಾವು ಕಳಿಸೋಕೆ ಆಗ್ತಾ ಇಲ್ಲ. ಇದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಕೇವಲ ಪ್ರೊಡಕ್ಷನ್ ಅನ್ನ ಮಾಡಿ ನಾವು ಮಿಲ್ಗಳಲ್ಲಿ ಸ್ಟಾಕ್ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸದ್ಯ ಇದೆಲ್ಲವೂ ಅಂತಂದ್ರೆ ಕಳೆದ ಏನು ಯುದ್ಧ ಆರಂಭವಾದ ದಿನದಿಂದ ಸಾಕಷ್ಟು ಏನು ತೊಂದರೆ ಆಗ್ತಾ ಇದೆ. ಇದರಿಂದ ಸದ್ಯ ಏನಂತಂದ್ರೆ ಈಗ ನೇರವಾಗಿ ರೈತರ ಮೇಲೆ ಒಂದು ಪರಿಣಾಮ ಬೀರುವಂತಹ ಪರಿಸ್ಥಿತಿಯು ಕೂಡ ಬಂದು ಹೋಗಿಬಿಟ್ಟಿದೆ. ಇರಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ನಮ್ಮ ರಾಜ್ಯದ ಅಕ್ಕಿ ವ್ಯವಹಾರಕ್ಕೆ ಈಗ ಬರಸಿಡಿಲು ಬಡಿದಂತಾಗಿದೆ. ನಮ್ಮ ರಾಜ್ಯದಿಂದ ಬೇರೆ ಬೇರೆ ದೇಶಗಳಿಗೆ ರಫ್ತಾಗ್ತಿದ್ದಂತ ಅಕ್ಕಿ ವ್ಯಾಪಾರ ಈಗ ಬಂದ್ ಆಗಿದೆ. ರಾಜ್ಯದಲ್ಲೂ ಕೂಡ ಈಗ ಅಕ್ಕಿಗೆ ಬೇಡಿಕೆ ಕಮ್ಮಿಯಾಗಿದೆ. ಹೀಗಾಗಿ ಸುಮಾರು 4,000 ಮಿಲ್ಗಳು ಬಂದಾಗುವ ಹಂತಕ್ಕೆ ಬಂದಿದ್ದಾವೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ನಡೀತಾ ಇದೆ. ಅದರ ಪರಿಣಾಮ ಏನಂತಂದ್ರೆ ಇವತ್ತು ಭಾರತದಲ್ಲೂ ಸಾಕಷ್ಟು ರೀತಿಯಂತ ಒಂದು ಪರಿಣಾಮ ಬೀರ್ತಾ ಇದೆ. ವಿವಿಧ ಉದ್ಯಮಗಳ ಮೇಲೆ ಒಂದು ಹೊಡೆತನ ಬಿದ್ದಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಕೊಪ್ಪಳ ಜಿಲ್ಲೆ ಗಂಗಾವತಿ ಭಾಗವನ್ನ ಭತ್ತದ ಕಣಜ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಈ ಒಂದು ಅಕ್ಕಿ ಮಿಲ್ ಏನು ಈಗ ಸದ್ಯ ಯುದ್ಧದ ಭೀತಿಯಿಂದ ಬಂದ್ ಆಗುವಂತಹ ಒಂದು ಆತಂಕದಲ್ಲಿದ್ದಾರೆ. ಸದ್ಯ ನಾನು ಗಂಗಾವತಿಯ ರೈಸ್ ಮಿಲ್ ಒಂದರಲ್ಲಿ ಇದ್ದೀನಿ. ಇಲ್ಲಿರುವಂತಹ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಏನು ಉತ್ಪಾದನೆ ಆದಂತಹ ಅಕ್ಕಿಯನ್ನ ಹೊರಗಡೆ ದೇಶಕ್ಕೆ ಗಲ್ಫ್ ರಾಷ್ಟ್ರಗಳಿಗೆ ಏನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು, ಅದೆಲ್ಲವೂ ಕೂಡ ಸದ್ಯ ಸ್ಟಾಪ್ ಆಗಿದ್ದು ಇಲ್ಲಿರುವಂತಹ ಮಿಲ್ನ ಮಾಲೀಕರು, ಇಲ್ಲಿರುವಂತಹ ಕಾರ್ಮಿಕರು ಎಲ್ಲರೂ ಕೂಡ ಸಂಕಷ್ಟಕ್ಕೆ ಸಿಲುಕುವಂತಹ ಒಂದು ಪರಿಸ್ಥಿತಿ ಬಂದೊದಗಿಬಿಟ್ಟಿದೆ. ಕಳೆದ ಏನು ಯುದ್ಧ ಆರಂಭವಾದಂತಹ ದಿನಗಳಿಂದ ನಂತರದ ದಿನಗಳಲ್ಲಿ ಯಾವುದೇ ರೀತಿ ಇಲ್ಲಿಂದ ಹೊರಗಡೆಗೆ ದೇಶಕ್ಕೆ ಹೋಗ್ತಾ ಇದ್ದಂತಹ ಏನು ರೈಸ್ ಮಿಲ್ಗಳಿಂದ ಹೋಗ್ತಕ್ಕಂತಹ ಅಕ್ಕಿಯ ಪ್ರಮಾಣ ಅಂತೂ ಗಣನೀಯವಾಗಿ ಇಳಿದು ಹೋಗ್ಬಿಟ್ಟಿದೆ. ಹೀಗಾಗಿ ದೇಶದಲ್ಲಿ ಇಲ್ಲಿ ಸ್ಥಳೀಯವಾಗಿ ಕೂಡ ಮಾರಾಟ ಸಾಕಷ್ಟು ಕುಸಿತ ಕಂಡಿದ್ದು, ಏನು ಅಕ್ಕಿಯ ದರದಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸ ಆಗ್ತಾ ಇದೆ. ಹೀಗಾಗಿ ನಮಗೆ ಹೊರಗಡೆ ಈ ಒಂದು ಅಕ್ಕಿಯನ್ನ ಮಾರಾಟ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಒಂದು ಮಾತನ್ನ ಇಲ್ಲಿರುವಂತಹ ಏನು ರೈಸ್ ಮಿಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಈಗಾಗಲೇ ರೈಸ್ ಮಿಲ್ಗಳು ಕೂಡ ಉತ್ಪಾದನೆಯನ್ನು ಕೂಡ ಏನು ಕಡಿಮೆ ಮಾಡಿದೆ. ಅಂದ್ರೆ ಮುಂಚೆ ಯಾವ ರೀತಿ ಉತ್ಪಾದನೆಯನ್ನ ಮಾಡ್ತಾ ಇದ್ರು ಅದೆಲ್ಲವೂ ಕೂಡ ಸದ್ಯ ಸ್ಟಾಪ್ ಆಗಿದೆ. ನೀವು ನೋಡ್ತಾ ಇರಬಹುದು ಮಿಲ್ಗಳಲ್ಲಿ ಮಷಿನ್ ಗಳನ್ನು ಕೂಡ ಸ್ಟಾಪ್ ಮಾಡಿ ಅಂದ್ರೆ ಪ್ರೊಡಕ್ಷನ್ ಕೂಡ ಇಲ್ಲಿರುವಂತಹ ರೈಸ್ ಮಿಲ್ ಮಾಲೀಕರು ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಹೊರಗಡೆ ಹೋಗ್ತಕ್ಕಂತಹ ಅಕ್ಕಿ ಪ್ರಮಾಣ ಕಡಿಮೆ ಆಗಿದೆ. ಹೊರಗಡೆ ದೇಶಕ್ಕೆ ನಾವು ಕಳಿಸೋಕೆ ಆಗ್ತಾ ಇಲ್ಲ. ಇದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಕೇವಲ ಪ್ರೊಡಕ್ಷನ್ ಅನ್ನ ಮಾಡಿ ನಾವು ಮಿಲ್ಗಳಲ್ಲಿ ಸ್ಟಾಕ್ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸದ್ಯ ಇದೆಲ್ಲವೂ ಅಂತಂದ್ರೆ ಕಳೆದ ಏನು ಯುದ್ಧ ಆರಂಭವಾದ ದಿನದಿಂದ ಸಾಕಷ್ಟು ಏನು ತೊಂದರೆ ಆಗ್ತಾ ಇದೆ. ಇದರಿಂದ ಸದ್ಯ ಏನಂತಂದ್ರೆ ಈಗ ನೇರವಾಗಿ ರೈತರ ಮೇಲೆ ಒಂದು ಪರಿಣಾಮ ಬೀರುವಂತಹ ಪರಿಸ್ಥಿತಿಯು ಕೂಡ ಬಂದು ಹೋಗಿಬಿಟ್ಟಿದೆ. ಇರಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ನಮ್ಮ ರಾಜ್ಯದ ಅಕ್ಕಿ ವ್ಯವಹಾರಕ್ಕೆ ಈಗ ಬರಸಿಡಿಲು ಬಡಿದಂತಾಗಿದೆ. ನಮ್ಮ ರಾಜ್ಯದಿಂದ ಬೇರೆ ಬೇರೆ ದೇಶಗಳಿಗೆ ರಫ್ತಾಗ್ತಿದ್ದಂತ ಅಕ್ಕಿ ವ್ಯಾಪಾರ ಈಗ ಬಂದ್ ಆಗಿದೆ. ರಾಜ್ಯದಲ್ಲೂ ಕೂಡ ಈಗ ಅಕ್ಕಿಗೆ ಬೇಡಿಕೆ ಕಮ್ಮಿಯಾಗಿದೆ. ಹೀಗಾಗಿ ಸುಮಾರು 4,000 ಮಿಲ್ಗಳು ಬಂದಾಗುವ ಹಂತಕ್ಕೆ ಬಂದಿದ್ದಾವೆ. ಈ ಕುರಿತು ಒಂದು ವರದಿ ಇದೆ,
ನೋಡೋಣ ಬನ್ನಿ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ನಡೀತಾ ಇದೆ. ಅದರ ಪರಿಣಾಮ ಏನಂತಂದ್ರೆ ಇವತ್ತು ಭಾರತದಲ್ಲೂ ಸಾಕಷ್ಟು ರೀತಿಯಂತ ಒಂದು ಪರಿಣಾಮ ಬೀರ್ತಾ ಇದೆ. ವಿವಿಧ ಉದ್ಯಮಗಳ ಮೇಲೆ ಒಂದು ಹೊಡೆತನ ಬಿದ್ದಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಭಾಗವನ್ನ ಭತ್ತದ ಕಣಜ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಈ ಒಂದು ಅಕ್ಕಿ ಮಿಲ್ ಏನು ಈಗ ಸದ್ಯ ಯುದ್ಧದ ಭೀತಿಯಿಂದ ಬಂದ್ ಆಗುವಂತಹ ಒಂದು ಆತಂಕದಲ್ಲಿದ್ದಾರೆ. ಸದ್ಯ ನಾನು ಗಂಗಾವತಿಯ ರೈಸ್ ಮಿಲ್ ಒಂದರಲ್ಲಿದ್ದೀನಿ. ಇಲ್ಲಿರುವಂತಹ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಏನು ಉತ್ಪಾದನೆ ಆದಂತಹ ಅಕ್ಕಿ ಅಕ್ಕಿಯನ್ನ ಹೊರಗಡೆ ದೇಶಕ್ಕೆ ಗಲ್ಫ್ ರಾಷ್ಟ್ರಗಳಿಗೆ ಏನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು, ಅದೆಲ್ಲವೂ ಕೂಡ ಸದ್ಯ ಸ್ಟಾಪ್ ಆಗಿದ್ದು ಇಲ್ಲಿರುವಂತಹ ಮಿಲ್ನ ಮಾಲೀಕರು, ಇಲ್ಲಿರುವಂತಹ ಕಾರ್ಮಿಕರು ಎಲ್ಲರೂ ಕೂಡ ಸಂಕಷ್ಟಕ್ಕೆ ಸಿಲುಕುವಂತಹ ಒಂದು ಪರಿಸ್ಥಿತಿ ಬಂದೊದಗಿಬಿಟ್ಟಿದೆ. ಕಳೆದ ಏನು ಯುದ್ಧ ಆರಂಭವಾದಂತಹ ದಿನಗಳಿಂದ ನಂತರದ ದಿನಗಳಲ್ಲಿ ಯಾವುದೇ ರೀತಿ ಇಲ್ಲಿಂದ ಹೊರಗಡೆಗೆ ದೇಶಕ್ಕೆ ಹೋಗ್ತಾ ಇದ್ದಂತಹ ಏನು ರೈಸ್ ಮಿಲ್ಗಳಿಂದ ಹೋಗ್ತಕ್ಕಂತಹ ಅಕ್ಕಿಯ ಪ್ರಮಾಣ ಅಂತೂ ಗಣನೀಯವಾಗಿ ಇಳಿದು ಹೋಗ್ಬಿಟ್ಟಿದೆ. ಹೀಗಾಗಿ ದೇಶದಲ್ಲಿ ಇಲ್ಲಿ ಸ್ಥಳೀಯವಾಗಿ ಕೂಡ ಮಾರಾಟ ಸಾಕಷ್ಟು ಕುಸಿತ ಕಂಡಿದ್ದು, ಏನು ಅಕ್ಕಿಯ ದರದಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸ ಆಗ್ತಾ ಇದೆ. ಹೀಗಾಗಿ ನಮಗೆ ಹೊರಗಡೆ ಈ ಒಂದು ಅಕ್ಕಿಯನ್ನ ಮಾರಾಟ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಒಂದು ಮಾತನ್ನ ಇಲ್ಲಿರುವಂತಹ ಏನು ರೈಸ್ ಮಿಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಈಗಾಗಲೇ ರೈಸ್ ಮಿಲ್ಗಳು ಕೂಡ ಉತ್ಪಾದನೆಯನ್ನು ಕೂಡ ಏನು ಕಡಿಮೆ ಮಾಡಿದೆ. ಅಂದ್ರೆ ಮುಂಚೆ ಯಾವ ರೀತಿ ಉತ್ಪಾದನೆಯನ್ನ ಮಾಡ್ತಾ ಇದ್ರು ಅದೆಲ್ಲವೂ ಕೂಡ ಸದ್ಯ ಸ್ಟಾಪ್ ಆಗಿದೆ. ನೀವು ನೋಡ್ತಾ ಇರಬಹುದು ಮಿಲ್ಗಳಲ್ಲಿ ಮಷಿನ್ಗಳನ್ನು ಕೂಡ ಸ್ಟಾಪ್ ಮಾಡಿ ಅಂದ್ರೆ ಪ್ರೊಡಕ್ಷನ್ ಕೂಡ ಇಲ್ಲಿರುವಂತಹ ರೈಸ್ ಮಿಲ್ ಮಾಲೀಕರು ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಹೊರಗಡೆ ಹೋಗ್ತಕ್ಕಂತಹ ಅಕ್ಕಿ ಪ್ರಮಾಣ ಕಡಿಮೆ ಆಗಿದೆ. ಹೊರಗಡೆ ದೇಶಕ್ಕೆ ನಾವು ಕಳಿಸೋಕೆ ಆಗ್ತಾ ಇಲ್ಲ. ಇದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಕೇವಲ ಪ್ರೊಡಕ್ಷನ್ ಅನ್ನ ಮಾಡಿ ನಾವು ಮಿಲ್ಗಳಲ್ಲಿ ಸ್ಟಾಕ್ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸದ್ಯ ಇದೆಲ್ಲವೂ ಅಂತಂದ್ರೆ ಕಳೆದ ಏನು ಯುದ್ಧ ಆರಂಭವಾದ ದಿನದಿಂದ ಸಾಕಷ್ಟು ಏನು ತೊಂದರೆ ಆಗ್ತಾ ಇದೆ. ಇದರಿಂದ ಸದ್ಯ ಏನಂತಂದ್ರೆ ಈಗ ನೇರವಾಗಿ ರೈತರ ಮೇಲೆ ಒಂದು ಪರಿಣಾಮ ಬೀರುವಂತಹ ಪರಿಸ್ಥಿತಿಯು ಕೂಡ ಬಂದು ಹೋಗಿಬಿಟ್ಟಿದೆ. ಇರಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ನಮ್ಮ ರಾಜ್ಯದ ಅಕ್ಕಿ ವ್ಯವಹಾರಕ್ಕೆ ಈಗ ಬರಸಿಡಿಲು ಬಡಿದಂತಾಗಿದೆ. ನಮ್ಮ ರಾಜ್ಯದಿಂದ ಬೇರೆ ಬೇರೆ ದೇಶಗಳಿಗೆ ರಫ್ತಾಗ್ತಿದ್ದಂತಹ ಅಕ್ಕಿ ವ್ಯಾಪಾರ ಈಗ ಬಂದ್ ಆಗಿದೆ. ರಾಜ್ಯದಲ್ಲೂ ಕೂಡ ಈಗ ಅಕ್ಕಿಗೆ ಬೇಡಿಕೆ ಕಮ್ಮಿಯಾಗಿದೆ. ಹೀಗಾಗಿ ಸುಮಾರು 4,000 ಮಿಲ್ಗಳು ಬಂದಾಗುವ ಹಂತಕ್ಕೆ ಬಂದಿದ್ದಾವೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ನಡೀತಾ ಇದೆ. ಅದರ ಪರಿಣಾಮ ಏನಂತಂದ್ರೆ ಇವತ್ತು ಭಾರತದಲ್ಲೂ ಸಾಕಷ್ಟು ರೀತಿಯಂತ ಒಂದು ಪರಿಣಾಮ ಬೀರ್ತಾ ಇದೆ. ವಿವಿಧ ಉದ್ಯಮಗಳ ಮೇಲೆ ಒಂದು ಹೊಡೆತನ ಬಿದ್ದಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಭಾಗವನ್ನ ಭತ್ತದ ಕಣಜ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಈ ಒಂದು ಅಕ್ಕಿ ಮಿಲ್ ಏನು ಈಗ ಸದ್ಯ ಯುದ್ಧದ ಭೀತಿಯಿಂದ ಬಂದ್ ಆಗುವಂತಹ ಒಂದು ಆತಂಕದಲ್ಲಿದ್ದಾರೆ. ಸದ್ಯ ನಾನು ಗಂಗಾವತಿಯ ರೈಸ್ ಮಿಲ್ ಒಂದರಲ್ಲಿದ್ದೀನಿ. ಇಲ್ಲಿರುವಂತಹ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಏನು ಉತ್ಪಾದನೆ ಆದಂತಹ ಅಕ್ಕಿಯನ್ನ ಹೊರಗಡೆ ದೇಶಕ್ಕೆ ಗಲ್ಫ್ ರಾಷ್ಟ್ರಗಳಿಗೆ ಏನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು, ಅದೆಲ್ಲವೂ ಕೂಡ ಸದ್ಯ ಸ್ಟಾಪ್ ಆಗಿದ್ದು ಇಲ್ಲಿರುವಂತಹ ಮಿಲ್ನ ಮಾಲೀಕರು, ಇಲ್ಲಿರುವಂತಹ ಕಾರ್ಮಿಕರು ಎಲ್ಲರೂ ಕೂಡ ಸಂಕಷ್ಟಕ್ಕೆ ಸಿಲುಕುವಂತಹ ಒಂದು ಪರಿಸ್ಥಿತಿ ಬಂದೊದಗಿಬಿಟ್ಟಿದೆ. ಕಳೆದ ಏನು ಯುದ್ಧ ಆರಂಭವಾದಂತಹ ದಿನಗಳಿಂದ ನಂತರದ ದಿನಗಳಲ್ಲಿ ಯಾವುದೇ ರೀತಿ ಇಲ್ಲಿಂದ ಹೊರಗಡೆಗೆ ದೇಶಕ್ಕೆ ಹೋಗ್ತಾ ಇದ್ದಂತಹ ಏನು ರೈಸ್ ಮಿಲ್ಗಳಿಂದ ಹೋಗ್ತಕ್ಕಂತಹ ಅಕ್ಕಿಯ ಪ್ರಮಾಣ ಅಂತೂ ಗಣನೀಯವಾಗಿ ಇಳಿದು ಹೋಗ್ಬಿಟ್ಟಿದೆ. ಹೀಗಾಗಿ ದೇಶದಲ್ಲಿ ಇಲ್ಲಿ ಸ್ಥಳೀಯವಾಗಿ ಕೂಡ ಮಾರಾಟ ಸಾಕಷ್ಟು ಕುಸಿತ ಕಂಡಿದ್ದು, ಏನು ಅಕ್ಕಿಯ ದರದಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸ ಆಗ್ತಾ ಇದೆ. ಹೀಗಾಗಿ ನಮಗೆ ಹೊರಗಡೆ ಈ ಒಂದು ಅಕ್ಕಿಯನ್ನ ಮಾರಾಟ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಒಂದು ಮಾತನ್ನ ಇಲ್ಲಿರುವಂತಹ ಏನು ರೈಸ್ ಮಿಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಈಗಾಗಲೇ ರೈಸ್ ಮಿಲ್ಗಳು ಕೂಡ ಉತ್ಪಾದನೆಯನ್ನು ಕೂಡ ಏನು ಕಡಿಮೆ ಮಾಡಿದೆ. ಅಂದ್ರೆ ಮುಂಚೆ ಯಾವ ರೀತಿ ಉತ್ಪಾದನೆಯನ್ನ ಮಾಡ್ತಾ ಇದ್ರು ಅದೆಲ್ಲವೂ ಕೂಡ ಸದ್ಯ ಸ್ಟಾಪ್ ಆಗಿದೆ. ನೀವು ನೋಡ್ತಾ ಇರಬಹುದು ಮಿಲ್ಗಳಲ್ಲಿ ಮಷಿನ್ಗಳನ್ನು ಕೂಡ ಸ್ಟಾಪ್ ಮಾಡಿ ಅಂದ್ರೆ ಪ್ರೊಡಕ್ಷನ್ ಕೂಡ ಇಲ್ಲಿರುವಂತಹ ರೈಸ್ ಮಿಲ್ ಮಾಲೀಕರು ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಹೊರಗಡೆ ಹೋಗ್ತಕ್ಕಂತಹ ಅಕ್ಕಿ ಪ್ರಮಾಣ ಕಡಿಮೆ ಆಗಿದೆ. ಹೊರಗಡೆ ದೇಶಕ್ಕೆ ನಾವು ಕಳಿಸೋಕೆ ಆಗ್ತಾ ಇಲ್ಲ. ಇದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಕೇವಲ ಪ್ರೊಡಕ್ಷನ್ ಅನ್ನ ಮಾಡಿ ನಾವು ಮಿಲ್ಗಳಲ್ಲಿ ಸ್ಟಾಕ್ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸದ್ಯ ಇದೆಲ್ಲವೂ ಅಂತಂದ್ರೆ ಕಳೆದ ಏನು ಯುದ್ಧ ಆರಂಭವಾದ ದಿನದಿಂದ ಸಾಕಷ್ಟು ಏನು ತೊಂದರೆ ಆಗ್ತಾ ಇದೆ. ಇದರಿಂದ ಸದ್ಯ ಏನಂತಂದ್ರೆ ಈಗ ನೇರವಾಗಿ ರೈತರ ಮೇಲೆ ಒಂದು ಪರಿಣಾಮ ಬೀರುವಂತಹ ಪರಿಸ್ಥಿತಿಯು ಕೂಡ ಬಂದು ಹೋಗಿಬಿಟ್ಟಿದೆ. ಇರಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಮಧ್ಯಪ್ರಾಚ್ಯ